ಗೂಡಾಗಿ ಹೋಗಿದೆಯೋ ಒಂದು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನ್ಯಾಯ, ಯಾವುದು ನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾರು ನಂಬಬೇಕು, ಯಾರು ನಂಬಬಾರ್ದು, ಯಾರು ಸತ್ಯಾತ್ಮರು, ಯಾರು ಧರ್ಮಾತ್ಮರು ನಂಬುದೇ ಬಹಳ ಕಷ್ಟ ಮಾರಾಯ. ನಂಬಿಕೆಯನ್ನು ಕಳ್ಕೊಂಡಿದ್ದೇನೆ. ಮತ್ತೆ ಈಗ ಎಲ್ಲರೂ ನಂಬುದು ಕಷ್ಟ ಮಾರಾಯ. ಯಾಕಂದ್ರೆ ನಂಬುದೇ ಕಷ್ಟ. ಈಗ ನಮ್ಮ ಜೊತೆ ಹತ್ರ ಇದ್ದವ್ರು ನಂಬುದು ಕಷ್ಟ. ಯಾಕೆ ನಂಬಲಿಕ್ಕಾಗುದಿಲ್ಲ? ಏನಾಯ್ತು ನಿಂಗೆ ಅಂತ ಸಮಸ್ಯೆ ಏನಾಯ್ತು? ನಮ್ಮ ನಾಲಿಗೆಯನ್ನು ನಮ್ಮ ಹೊಲ ಗೊತ್ತಿಲ್ಲ. ಅದೇ ನಮ್ಮ ನಾಲಿಗೆ ನಾವು ಕತ್ಕೊಳ್ಳಿಲ್ಲ. ಹಾಗಲ್ವಾ? ಯಾಕೆ ಗೊತ್ತಾ? ನನ್ನ ಸಮಸ್ಯೆ ಉತ್ತರ ನಿನ್ನಿಂದ ಸಿಗ್ತದ್ದು ವಿಶ್ವಾಸ. ನಾವು ಎಷ್ಟೋ ಜನ ಸಮಸ್ಯೆ ಪರಿಹಾರ ಮಾಡಿದ್ದು ನಿನ್ನಲ್ಲಿ ಕೇಳ್ತೇನೆ. ಹೆಣ್ಣುಗಳು ನಂಬಿಕೆಗೆ ಯೋಗ್ಯರ ಅಯೋಗ್ಯರ? ಅವರು ಇನ್ನೊಬ್ಬರ ಮೇಲೆ ಇರಿಸುತ್ತಾ ಪ್ರೀತಿ ಪ್ರೇಮ ಶಾಶ್ವತವಾಗಿ ಸತ್ಯವ ಸುಳ್ಳ? ನಾನು ಹೇಳ್ತೀನಿ, ಯೋಗ್ಯ ಅಂತ ಎಲ್ಲ ಹೆಣ್ಣಿಗೆ ಹೇಳೋದಿಲ್ಲ. ಕೆಲವು ಹೆಣ್ಮಕ್ಳು ಇದ್ದಾರೆ ಅಯೋಗ್ಯ. ಈಗ ಕೆಲವು ಹೆಣ್ಮಕ್ಳು ಇದ್ದಾರೆ ಎಲ್ಲರಂತ ಹೇಳೋದಿಲ್ಲ. ಅವರು ಪ್ರೀತಿಸುವುದೆಲ್ಲ ಸುಳ್ಳ ಸತ್ಯವ? ಕೆಲವು ಸುಳ್ಳು ಪ್ರೀತಿ ಸುಳ್ಳು ಹೇಳೋರು ಇರ್ತಾರೆ. ಕೆಲವರ ಪ್ರೀತಿಯನ್ನು ಸುಳ್ಳು ಇರ್ತದೆ, ಮೋಸ ಮಾಡೋರು ಇರ್ತಾರೆ. ಕೆಲವರ ಪ್ರೀತಿಯನ್ನು ಸತ್ಯ ಸತ್ಯ ಇರ್ತದೆ. ಕೆಲವು ಎಲ್ಲ ಹೆಣ್ಮಕ್ಳು ನಾವು ಯಾಕಂದ್ರೆ ಕೆಲವು ಹೆಣ್ಮಕ್ಳು ಹಣ ಬೇಕು ಅವರಿಗೆ, ತಿರ್ಲಿಕ್ಕೆ ಇದು ಬೇಕು, ಬಂಡಿ ಇವರು ಆಸೆ ಎಲ್ಲ ತುಂಬಾ ಉಂಟು. ನಾವು ಅದಕ್ಕೆ ಆ ಮದುವೆ ಬೇಡ ಅಂತಲೇ ಹೀಗೆ ಇದ್ದೀವಿ. ಒಬ್ಬರಿಯಾಗಿ ಉಳಿದಂತ ಎಂತ ಮಾಡೋದು? ನಮ್ಗಂತೂ ಅಡುಗೆ ಮಟ್ಟಿಗೆ ಸಿಕ್ಕುದಿಲ್ಲ. ಸರಿ, ಹಾಗಾದ್ರೆ ನನಗನಿಸುವುದು ಈ ಪ್ರೀತಿ ಪ್ರೇಮವಲ್ಲ ಮೊದಲ ನಿಜವಾದಂತ ಸತ್ಯ ಉಂಟಂತೆ. ಪ್ರೇಮಿಸುವುದು ಸತ್ಯ. ಮೊದಲಿನ ಪ್ರೇಮ ಅಲ್ಲ, ಸತ್ಯವಾದ ಪ್ರೇಮ. ಮೊದಲಿನ ಪ್ರೇಮ ಅಂದ್ರೆ ಯಾವುದು? ಮೊದಲೇ ಹಿಂದೆ ಪುರಾಣದಲ್ಲ. ಯಾವ ಕಥೆ? ರುಕ್ಮಿಣಿ ಸ್ವಯಂವರ ಕಥೆ ಗೊತ್ತಿಲ್ಲ. ರುಕ್ಮಿಣಿ ಸ್ವಯಂವರ. ಸರಿ ಸರಿ. ಅವಾಗ ಏನಾಯ್ತು? ಕೃಷ್ಣನನ್ನು ಪ್ರೀತಿ ಮಾಡಿದ ರುಕ್ಮಿಣಿ ಕೃಷ್ಣನನ್ನ ಪ್ರೀತಿಸಿದ್ದು. ಲೇಖನವನ್ನ ಕೊಟ್ಲು. ಓಲೆ ಪ್ರೇಮ ಪತ್ರ. ಪ್ರೇಮ ಪತ್ರ ಪ್ರಾರಂಭವಾದ ಅಲ್ಲಿಂದ ಶುರುವಾದ. ಈಗ ಭೂಲೋಕದಲ್ಲಿ ಈಗ ಪ್ರೇಮ ಪತ್ರ ಓಲೆ ಎಲ್ಲ ಶುರುವಾದ ಬಿಡಿ. ಈಗ ಇದೆ ಹಾಗಾಗಿ ಪ್ರೀತಿ ಮಾಡಿ ಆಗ ಅಲ್ಲಿಗೆ ಆಟ ಬಂದ. ಯಾರು ಬಂದಿದ್ದು? ಅವಳ ಅಣ್ಣ ಇದ್ದಲ್ಲ, ರುಕ್ಮ. ಆಗ ಕೃಷ್ಣನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ತೀರ್ಮಾನ ಮಾಡಿ. ಹೌದಾ? ಇವನಿಗೆ ಕೊಡ್ಬೇಕಂತ ತೀರ್ಮಾನ ಮಾಡಿ. ಯಾರಿಗೆ ಇದ್ದಲ್ಲ ಮಗಿನ ಆಡ್ಸೋಳಿದ್ದಲ್ಲ ಅವ ಯಾರದೆ? ಮಗು ಆಡ್ಸೋಳಿದ್ದಲ್ಲ ಯಾರದೆ? ಮಗು ಆಡ್ಸೋರು ಅಲ್ಲ ಬರಯ್ಯ, ಅವ ಶಿಶುಪಾಲ. ಅವನ ಹೆಸರು ಹಾಗೆ. ಶಿಶುಪಾಲ ಅಲ್ಲ ಶಿಶುಪಾಲ. ನಾನು ಅವ್ನು ಮಗಿನ ಆಡ್ಸೋಳೆ ಅವನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕಂತ ತೀರ್ಮಾನ ಮಾಡಿ. ಆರು ಏನು ಆಗ್ಲಿಲ್ಲ, ಅವಳು ಬಿಡ್ಲಿಲ್ಲ ರುಕ್ಮಿಣಿ. ಕೃಷ್ಣನನ್ನೇ ಮದುವೆ ಆಗ್ಬೇಕಂತ. ಅದು ನಿಜವಾದ ಪ್ರೀತಿ. ಕೃಷ್ಣನನ್ನೇ ಮದುವೆ ನಿಜವಾದ ಪ್ರೀತಿ ಅಲ್ವಾ? ಈಗಿನ ಕಾಲಕ್ಕೆ ಬರುವಾಗ ಕೇವಲ ಹಣದ ಮುಂದೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಕೇಳು. ನನ್ನನ್ನು ಲಾವಣ್ಯ ಪ್ರೇಮಿಸುತ್ತಾ ಇದ್ದದ್ದು ನಿನಗೂ ಗೊತ್ತಿರಬಹುದು. ಹೌದಾ? ನನ್ನ ಜೀವನದಲ್ಲಿ ಆಗಿ ಹೋಗುತ್ತಾ ಒಂದು ಆಘಾತದಿಂದ ಹೊರ ಬರುವುದಕ್ಕೆ ನಾನು ಕೆಲವು ಸಮಯದಲ್ಲಿ ಮತ್ತೆ ನನ್ನ ಜೀವನದಲ್ಲಿ ಹತ್ತಿದ ಕೈಗಟ್ಟರೆ ಹಾಗೂ ಬೇಡ ಎಂಬ ಕಾರಣಕ್ಕೆ ಅವಳ ನಿಜವಾದ ಪ್ರೀತಿ ಸತ್ಯವೇ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಇವತ್ತು ನಾನು ತಂತ್ರ ಮಾಡಿದೆ. ಅಲ್ಲಿ ಯಂತ್ರ ತಂತ್ರ ಅಲ್ಲ, ಯಂತ್ರ. ದೇವರ ಕುರಿತ ದೀಪವನ್ನು ತಂದು ಅಗ್ನಿಯನ್ನು ಮುಟ್ಟಿ ಪ್ರಮಾಣ ಮಾಡುವಂತ ಹೇಳಿದೆ. ಮುಟ್ಟಿಯ ಬಿಟ್ಟಲ್ಲ ಮಹಾರಾಯ. ಹೆಣ್ಮಕ್ಳು ಎಂತ ಬೆಂಕಿ ತಾಗಿದ್ರು ಏನಾಗಬಾರದು. ಕೈ ಏನೆಲ್ಲ ಮಾಡ್ಕೊಂಡ್ರು ಅವ್ರು ಸಾಗುದಿಲ್ಲ. ಬೇಡ ಪ್ರಮಾಣ ಮಾಡಿ ಸಾಕು ಅದಲ್ಲ. ಹಾಗಾದ್ರೆ ಇನ್ನೇನ್ ಮಾಡುದು? ಅದಾಗುದಿಲ್ಲ, ಇದಾಗುದಿಲ್ಲ, ಅದು ಸರಿಯಾಗುದಿಲ್ಲ. ಏನ್ ಮಾಡಿ ಹಾಗಾದ್ರೆ? ನೋಡ, ಹೆಣ್ಣು ಮಕ್ಕಳಿಗೆ ಮಾಡು ಒಂದೇ ತೀರ್ಮಾನ. ಮದುವೆ ಆಗುತ್ತ ಗಂಡನ್ನ ಹೆಣ್ಣಾದವಳು ಏನ್ ಬೇಕಾದ್ರೂ ಸಹಿಸ್ತಾಳೆ, ಮಾತ್ರ ಸಹಿಸುದಿಲ್ಲ. ಯಾಕಂದ್ರೆ ನನಗೆ ಈ ಪ್ರೀತಿ ಪ್ರೇಮ ಹೇಳಿ ತಲೆಯಲ್ಲಿ ನಿಂಗೆ ಹೇಳಿಕೊಂಡು ನಂಗೆ ನಿಂಗೆ ನೆನ್ಪೋಗುದು, ನಿಂಗೆ ನೆನ್ಪೋಗುದು, ದಿವಸ ನಂಗೆ ನೆನ್ಪು ಮಾಡಿಸೋದು. ಎಂತ ವಾಸಿ ಪೂರ್ತಿ ಅದೇ ಕೆಲಸ ನನಗೆ. 3 ವರ್ಷ ಆಯ್ತು ಹೀಗೆ. ಸರಿ, ಒಂದ್ ಕೆಲಸ ಮಾಡ. ನೀನ್ ಹೇಳಿದ್ದು ನೀರು ಕುಡಿದ? ನೀರು ಕುಡು. ಹಿಂಗೆ ಅಂತ ಇಷ್ಟಕ್ಕೆ ನೀರು ಕುಡುತ್ತೆ. ಹಾಲು ಕುಡಿದ? ಹಾಲು ಕುಡು ಮಗು ನೀನೆ. ಹಾಲು ಕುಡು ಮಗು ನೀನೆ. ಹಾಗಾದ್ರೆ ಮತ್ತೆ ಎಂತದ್ದ? ಪುಟ್ಟರಂಗಿ. ಪುಟ್ಟರಂಗಿ ಅಂದ್ರೆ? ಪುಟ್ಟರಂಗಿ ಅಂದ್ರೆ ಪುಟ್ಟರಂಗಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳುದು. ಮತ್ತೆ ಬೇರೆ ಯಾವ ಭಾಷೆ? ದೊಡ್ಡ ಭಾಷೆಯಲ್ಲಿ ಹೇಳುದು ಹೆಂಡ ಅಂತ. ದೇವ್ರೆ ಅಂತ. ನನ್ನ ಹೆಂಡ ಕುಡಿಸಿ ಸಾಯಿಸಬೇಕು ಅಂತ ಕಾಯ್ತಿದ್ಯಾ ನೀನು? ಸಾಯಿಸುದಲ್ಲ, ನಿನ್ನ ಒಳ್ಳೆ ಮಾಡ್ಕೊಂಡು ಕಳಿಸಿ. ಹೆಂಡ ಕುಡಿಯೋಲ್ಲ ಸಾಯಿಸೋದ? ಸಾಯಿದೆ. ಹೆಂಡ ಕುಡಿ ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾಗಿ ಆದ್ರೆ ತರ್ಲಿಕ್ಕೆಲ್ಲ ನಾವು ಅದಕ್ಕೆಲ್ಲ ಇಂಥ ಪ್ರಕರಣದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಇರ್ತಾರೆ. ಇದ್ರಾಗೆಲ್ಲ ಭಯಂಕರ
ಇತ್ತೀಚಿನ ಜ್ಞಾನಶಕ್ತಿ ಕಡಿಮೆ ಆಗುತ್ತೆ. ವಾಸನೆ ಮತ್ತು ವಾಸನೆ ಬರಲಿ ಎಣ್ಣೆ ಪರಿಮಳ ಬರ್ತದೆ. ಅದು ಕುಡಿಯುದು ಹಾಗೆ ನಾನು ಕುಡಿಯೋ ಕೆಲಸ ಎಂತ ಇಲ್ಲ, ಮೂಗು ಮುಚ್ಕೊಂಡು ಕುಡಿಯುದು. ಮೂಗು ಮುಚ್ಕೊಂಡು ಕುಡಿಯುದು. ನಿಧಾನವಾಗಿ ಕಡಿಮೆ ಮಾಡೋದು. ಸ್ವಲ್ಪ ಎದೆ ಉಳಿತು, ಸ್ವಲ್ಪ ಬಾಬಾಜಿ ಹೋಗ್ಬಿಡು. ನೀರು ಹಾಕ್ತೀನಿ ಅಲ್ಲಿಂದಲ್ಲಿ ಅವಸ್ಥೆ ಮಾಡಿದ್ದು. ಗಂಟ್ಲು ಉರಿತಾ ಇದೆ ಮರೆ. ಒಬ್ಬರನ್ನು ಉರಿ ಉರಿ ಹೋಗ್ತದೆ. ಆಮೇಲೆ ಸರಿ ಆಗ್ತದೆ. ಅಯ್ಯೋ ನಾಲಿಗೆ ಉರಿತಾ ಇದೆಯೋ. ಹಾಗೆ ಉರಿತಾ. ಅಯ್ಯೋ ಎಣ್ಣೆ, ಎಣ್ಣೆ. ನನ್ನ ಎಂತದ್ದು ಕೊಡು. ಎಲ್ಲ ಅವಸ್ಥೆ ಉಂಟು. ನಿಂಗೆ ಕೊಟ್ಟರೆ ಬೇಗ ಉಪ್ಪಿನಕಾಯಿ ಇತ್ತಾ? ಯಜಮಾನ ಉಪ್ಪಿನಕಾಯಿ ಅದಲ್ಲ. ಅದೇ ಕೊಟ್ಟು ಯಜಮಾನ ಉಪ್ಪಿನಕಾಯಿ ಬೇಕು. ಅಯ್ಯಯ್ಯೋ ಏ ರಾಣಿ ಬೇಗ ಎಲ್ಲಿ ಇಟ್ಕೊಂಡು ನೀವು ಗಂಟಲು ಉರಿತಾ ಇದೆಯಾ ಏ ರಾಣಿ ನೀನು ಮುಖ ಭಾವ ಕಂಡ್ರು ಉಪ್ಪು ತಿಂದಾಗ ಮಾಡುದ ಒಗರು ಕಂಡ್ರು ಅದು ಎಲ್ಲಿದ್ದ ಬೇಡ ತಂಬೇಡ ಬೇರೆ ಯಾರು ಕೂಡ ನಮ್ಮ ಶ್ರೀನಿವಾಸರಿಗೆ ಅವಲಕ್ಕಿ ಇನ್ನು ನಾನು ಬಿಟ್ಟು ಮತ್ತೆ ತಿಂತಿಲ್ಲ. ಮೂರು ಜನ ಒಟ್ಟಾಗಿ ಇವತ್ತು ನೋಡಿ ಕೊಡ ಆಯ್ತಾ ನಾನು ಎಲ್ಲರಿಗೂ ಮತ್ತೆ ರುಚಿ ನೋಡೇ ಕೊಡು. ಕಿತಾಪತಿ ಮಾಡಿದ್ರೆ ಕೆಲಸ ನಿಂತೆ ಎಂತ ತಿಂಗಳಿಗೆ ಹಾಕಿ ಬಿಟ್ಟಿದ್ದೆ. ಹೇರಿದನು ಸುರಯಂತಾಗ ಹೇರಿದನು ಸುರಯಂತಾಗ ಮತ್ತೇರಿ ತೂರಾಡು ತರೆಯುತ್ತವನು ತೇರಿ ತೂರಾಡು ತರೆಯುತ್ತವನು ನನ್ನ ಹಿಡ್ಕೊಳ್ಲಿಕ್ಕೆ ನೀನ್ ಯಾರು ನೀವು ಸರಿ ಇದೆ. ನೀ ಸರಿ ಇಲ್ಲ ನಂಗೆ ಮನೆಗೆ ಹೋಗ್ಬಿಡು ಮನೆಗೆ ಹೋಗಿ ಮಠ ಹೋಗುದಿಲ್ಲ. ಮನೆಗೆ ಮನೆಗೆ ದಾರಿ ಆಗಲ್ಲ ದಾರಿ ಅಗ್ರ ಮಾಡಿದ್ರೆ ಹೆಚ್ಚೈತಿ. ದಾರಿ ಆಗಲ್ಲ ಮಾಡು ದಾರಿ ಅಗ್ರ ಮಾಡ್ಲಿಕ್ಕೆ ಇನ್ನು ತುಂಬಾ ದಿನ ಐತಿ. ನೀ ಸರಿ ನಿಂತ್ಕೋ ಮನೆಗೆ ತೇರಿ ತೋರಾಡು ತರೆಯುತ್ತವನು ಸೇರುತ್ತ ಮನೆಯನವನು ಸೇರುತ್ತ ಮನೆಯನವನು ಚಾರುತ ಬಿತ್ತಿಗ ವಂಶಿಯ ನಿಂತ ನಾರಿ ಚಾರುಗತಿ ಮಲಗಿಸಿ ನಾಳೆಯ ಸೀರೆಯು ಪಾಗಿಸಿ ಶಿಶುವಿಗೆ ತಿನಿಸಲು ತಿನಿಸುವ ತೆರಗಡೆ ಮೊಸರನ್ನು ತುಳಿಸಿಯೇ ಬಿಸದಾಕ್ಷಿಯು ಕಾಲು ಪ್ರಚರಿಸಲು ಮನದು ಹೃದಯ ಸುಧದಿಗನುಪಮ ಗುಣ ವಿಶೇಷಕ್ಕೆ ಸದಯ ವಂಶೆಯು ಸೋತು ಮೆಚ್ಚುತ ನುಡಿದ ಆಕೆಯಲಿ ಅಯ್ಯೋ ಏನಾಯ್ತು ಅರೆಗಳಿಗೆ ನಾನು ಏನ್ ಮಾಡಿದಕ್ಕೆ ಗೊತ್ತಿಲ್ಲ ಹಳೆಯದನ್ನ ಮರೆಯುವುದಕ್ಕೆ ಬೇಕಾಗಿ ನಾಳೆ ಕೊಟ್ಟುತ್ತಾ ಮೊದಲಿನ ಸೇವಿಸಿದ್ದು ಸತ್ಯ ಮರು ಗಳಿಗೆಯಲ್ಲಿ ಚಿತ್ತ ಸ್ವಾಸ್ಥ್ಯವನ್ನೇ ಕಳೆದುಕೊಂಡಂತ ಅನುಭವ ನನಗಾಗಿ ಹೋಯಿತು
ಮನೆಗೆ ಬಂದು ನಾನು ಹೌದಾ ಸರ್ ನನ್ನನ್ನು ಇಷ್ಟು ರೀತಿಯಲ್ಲಿ ನೋಡಿಕೊಂಡವ್ರಿ ಲಾವಣ್ಯ ಛೇ ಕುಡಿದ ಮತ್ತಿನಲ್ಲಿ ಅವಳಿಗೇನು ಬೈದ್ನೋ ಏನು ಹೊಡೆದನೋ ಏನು ಎಂತ ತ್ಯಾಗಶೀಲ ಹೆಣ್ಣು ಅವಳು. ಅವಳಿಗೆ ನಾನು ಧನ್ಯವಾದವನ್ನು ಹೇಳಲೇಬೇಕು. ನಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಲೇಬೇಕು. ಲಾವಣ್ಯ ಲಾವಣ್ಯ